ಇವತ್ತಿನ ಬೆಳಗ್ಗೆ ಶುರುವಾದದ್ದು ಮಳೆ ಮತ್ತು ನನ್ನ ರೆಗ್ಯುಲರ್ ಜೀರಿಗೆ ನೀರಿನ ಜೊತೆಗೆ ಕೋಲ್ಡ್ ಥಂಡಿ ವೆದರ್ಗೆ ಬಿಸಿ ಬಿಸಿ ಜೀರಿಗೆ ನೀರು ಕುಡಿಯೋದು ತುಂಬಾ ಆರಾಮ ಅಂತ ಅನಿಸ್ತದೆ. ಬ್ರೇಕ್ಫಾಸ್ಟ್ ಗೆ ಅಂತ ಹೇಳಿ ಇವತ್ತೊಂದು ಸ್ಪೆಷಲ್ ಗಟ್ಟಿ ಚಟ್ನಿ ಮಾಡ್ತಾ ಇದ್ದೇನೆ. ಫಸ್ಟ್ ಕುಂಟೆ ಮೆಣಸನ್ನು ಹುರಿದು ಅದಕ್ಕೆ ಉಪ್ಪು ಹುಳಿ ಬೆಲ್ಲ ಹಾಕಿ ಹಾಗೆ ಒಂದ್ಸತಿ ಗ್ರೈಂಡ್ ಮಾಡಬೇಕು. ದೆನ್ ಅ ಕಪ್ ಆಫ್ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ಹಾಕಿ ನೀರ್ ಆಡ್ ಮಾಡದೆ ಡ್ರೈ ಆಗಿ ಗ್ರೈಂಡ್ ಮಾಡಬೇಕು. ಕೊನೆಯಲ್ಲಿ ಅದಕ್ಕೆ ಈರುಳ್ಳಿ ಮತ್ತೆ ತೆಂಗಿನೆಣ್ಣೆ ಸೇರಿಸಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈರುಳ್ಳಿ ಅದರ ಟೇಸ್ಟ್ ಅನ್ನು ಚೆನ್ನಾಗಿ ಬಿಟ್ಟು ಚಟ್ನಿಗೆ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡ್ತದೆ. ಈ ಚಟ್ನಿ ದೋಸೆ, ಅನ್ನ, ಇಡ್ಲಿ ಜೊತೆಗೆಲ್ಲ ತುಂಬಾ ರುಚಿ ಆಗ್ತದೆ. ಇವತ್ತಂತೂ ಇಡೀ ದಿನ ಜೋರಾಗಿ ಮಳೆ ಬರ್ತಾ ಇತ್ತು, ಚೂರು ಕೂಡ ಗ್ಯಾಪ್ ಇರ್ಲಿಲ್ಲ. ಅದ್ರ ಜೊತೆಗೆ ನಾವು ಮಧ್ಯಾಹ್ನದ ಊಟಕ್ಕೆ ಕೂಡ ತಯಾರಿ ಶುರು ಮಾಡಿದೆ. ಊಟಕ್ಕೊಂದು ಕ್ಯಾಬೇಜ್ ಪಲ್ಯ ಮತ್ತೆ ತೊಂಡೆಕಾಯಿ ಪತ್ತಳಿ ಬೆಂದಿ ಮಾಡಿದ್ದು. ಅಂಡ್ ದೆನ್ ಕೇಮ್ ಸಮಥಿಂಗ್ ವೆರಿ ಸ್ಪೆಷಲ್ ಫ್ರಮ್ ಅವರ್ ಪ್ಲೇಸ್. ಇಟ್ಸ್ ಕಣಿಲೆ. ಕಣಿಲೆ ಅಂದ್ರೆ ಟೆಂಡರ್ ಬ್ಯಾಂಬೂ ಶೂಟ್ಸ್ ಆಯ್ತಾ. ರೈನಿ ಸೀಸನ್ ನಲ್ಲಿ ನಮ್ಮ ಕಡೆ ಎಲ್ಲ ಇದು ತುಂಬಾ ಸ್ಪೆಷಲ್. ಇದರಿಂದ ತುಂಬಾ ಡಿಫ್ರೆಂಟ್ ಫುಡ್ ಐಟಮ್ಸ್ ಮಾಡ್ತಾರೆ. ಮಳೆಗಾಲದಲ್ಲಿ ಕಾಡು ಗುಡ್ಡೆಲೆಲ್ಲ ಆರಾಮ್ಸೆ ಸಿಗ್ತದೆ. ಫಸ್ಟ್ ವಿ ಶುಡ್ ಕ್ಲೀನ್ ಇಟ್ ಅಂಡ್ ಸೆಪರೇಟ್ ದ ಟೆಂಡರ್ ಪಾರ್ಟ್ಸ್, ದೆನ್ ಕಟ್ ಇನ್ ಟು ಪೀಸಸ್. ಟುಡೇಸ್ ಪ್ಲಾನ್ ಇಸ್ ಟು ಮೇಕ್ ಟ್ರೆಡಿಷನಲ್ ಕಣಿಲೆ ಪಿಕಲ್. ಮಳೆಗಾಲದಲ್ಲಿ ಫ್ರೆಶ್ ಆಗಿ ಸಿಗುವಂತ ಕಣಿಲೆಯಿಂದ ಉಪ್ಪಿನಕಾಯಿ ಮಾಡದಿರ್ಲಿಕ್ಕೆ ಆಗುದೇ ಇಲ್ಲ. ಹೀಗೆ ಸಿಕ್ಕಿದ ಕಣಿಲೆಯನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಅದನ್ನು ಉಪ್ಪು ನೀರಲ್ಲಿ ಹಾಕಿಡ್ಬೇಕು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಉಪ್ಪಿನಕಾಯಿ ಮಾಡೋದು. ಟುಡೇ ವಿ ಆಲ್ಸೋ ಹ್ಯಾಡ್ ಆರ್ಡರ್ ಫಾರ್ ಈರುಳ್ಳಿ ಬಜ್ಜಿ. ಈರುಳ್ಳಿಯನ್ನೆಲ್ಲ ಸ್ಲೈಸ್ ಮಾಡಿ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನೊಂಥರ ಬ್ಯಾಟರ್ ಮಾಡೋದು ಒಂದು ದೊಡ್ಡ ಕೆಲಸ, ಬಿಕಾಸ್ ತುಂಬಾ ಕ್ವಾಂಟಿಟಿ ಅಲ್ವಾ. ಇನ್ ಬಿಟ್ವೀನ್ ಬಾಕಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಎಲ್ಲ ಮಾಡಿ ಈರುಳ್ಳಿ ಬಜ್ಜಿ ರೆಡಿ ಆಗುವಾಗ ಸಂಜೆ ಆಗಿತ್ತು. ಇಟ್ ಟರ್ನ್ಡ್ ಔಟ್ ವೆರಿ ಕ್ರಿಸ್ಪಿ ಅಂಡ್ ಯಮ್. ಇನ್ ದ ಈವ್ನಿಂಗ್ ವಿ ಪ್ಲಾನ್ ಟು ಗೋ ಟು ಟೆಂಪಲ್, ಸೊ ಐ ಕಲೆಕ್ಟೆಡ್ ಸಮ್ ಫ್ಲವರ್ಸ್ ಲೈಕ್ ಸುಗಂಧಿ, ಹೆಬಿಸ್ಕಸ್ ಅಂಡ್ ರೋಸಸ್. ರೇನಿ ವೆದರ್, ಟ್ರೆಡಿಷನಲ್ ಫುಡ್ ಲೈಕ್ ಕಣಿಲೆ ಉಪ್ಪಿನಕಾಯಿ, ಕ್ರಿಸ್ಪಿ ಬಜ್ಜಿ ಮತ್ತು ಟೆಂಪಲ್ ವಿಸಿಟ್. ಇವತ್ತಿನ ದಿನ ಫುಲ್ ಬಿಸಿ ಆದ್ರೂ ಕೂಡ ಹೋಲ್ಸಮ್ ಆಗಿತ್ತು. There was so much happening, but at the end of the day I felt really happy and grateful. That's it for today. Thanks for watching. Bye.